ओम शांति। नानात्मा ಮಸ್ತಕ ಸಿಂಹಾಸನದಲ್ಲಿರುವ ಪ್ರಕಾಶವಾದ ಜ್ಯೋತಿ ಶಾಂತ ಸ್ವರೂಪಾತ್ಮ ನಾನು ಪವಿತ್ರ ಜ್ಯೋತಿ ಭಾಗ್ಯಶಾಲಿ ಆತ್ಮ ನಾನು ಓಂ ಶಾಂತಿ ಓಂ ಶಾಂತಿ। ಈ ದಿನದ ಮಹಾವಾಕ್ಯವಾಗಿದೆ 12/11/21। बाप दादा मधुबन, मीठे बच्चे हर एक पार्ट धार्य आत्मा आधा समय सुख आधा का समय दुख का पार्ट बजाती, यह भी ईश्वरीय लಾ है। ಮಧುರ ಮಕ್ಕಳೇ, ಪ್ರತಿಯೊಂದು ಆತ್ಮಧಾರಿ ಪಾತ್ರ ಸೃಷ್ಟಿಗೆ ಬಂದ ಮೇಲೆ ಅರ್ಧ ಸಮಯ ಸುಖ ಅರ್ಧ ಸಮಯ ದುಃಖವನ್ನು ಭೋಗಿಸುವ ಪಾತ್ರ ಮಾಡುತ್ತೆ। ಇದು ಈಶ್ವರೀಯ ಲಾ ಆಗಿದೆ ಅಥವಾ ಸೃಷ್ಟಿಯ ನಿಯಮವಾಗಿದೆ। प्रश्न बाप जो समझाते हैं यह समझानी बच्चों की बुद्धि में यथार्थ रीति कब बैठेगी। ಬಾಬಾ ಏನು ನಮಗೆ ಜ್ಞಾನ ತಿಳಿಸ್ತಾ ಇದ್ದಾರೆ, ಈ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಯಥಾರ್ಥವಾಗಿ ಯಾವಾಗ ಧಾರಣೆ ಆಗುತ್ತೆ ಅಥವಾ ಬುದ್ಧಿಯಲ್ಲಿ ಕೂತ್ಕೊಳ್ಳುತ್ತೆ। उत्तर, जब बुद्धि शुद्ध बनेगी, जितना जितना जो पुरुषार्थ कर खाद निकालते जाएंगे उतना बाप की समझानी बुद्धि में बैठती जाएगी। अभी तक बच्चे सतों तक भी मुश्किल पहुँचे हैं। हर एक का पुरुषार्थ अपना है, कोई सतो है तो कोई तमो भी है, लेकिन बनना है सतो प्रधान। ಮಕ್ಕಳ ಬುದ್ಧಿ ಶುದ್ಧ ಯಾವಾಗ ಆಗ್ತದೆ, ಎಷ್ಟೆಷ್ಟು ಮಕ್ಕಳು ಪುರುಷಾರ್ಥ ಮಾಡ್ತಾ ಹೋಗ್ತಾರೆ ಅಷ್ಟು ಆತ್ಮದೊಳಗಿರುವಂತಹ ಪಾಪದ ಕೊಳಕು ಹೊರಟೋಗ್ತದೆ, ಅಷ್ಟು ಬಾಬನ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತಾ ಕೂತ್ಕೊಳ್ತಾ ಹೋಗ್ತದೆ। ಈಗ ಮಕ್ಕಳಿಗೆ ಸತೋದವರೆಗೂ ಬುದ್ಧಿ ತಲುಪಿಲ್ಲ ಅಂತ ಬಾಬಾ ಹೇಳ್ತಾರೆ। ಪ್ರತಿಯೊಂದು ಆತ್ಮ ಈಗ ಪುರುಷಾರ್ಥ ತನ್ನದೇ ಮಾಡ್ತಾ ಇದೆ। ಕೆಲವರು ಸತೋದಲ್ಲಿದ್ದಾರೆ, ಇನ್ನೂ ಕೆಲವರು ತಮೋದಲ್ಲೇ ಇದ್ದಾರೆ, ಆದರೆ ಕೊನೆಗೂ ಆತ್ಮ ಸತೋ ಪ್ರಧಾನ ಆಗಲೇಬೇಕಾಗಿದೆ। ಗೀತ್, ದೂರ ದೇಶ ಕಾ ರಹನೆ ವಾಲಾ, दूर देशद निवासी तंदे। ओम शांति। जब मेले व प्रदर्शनी में बच्चे समझाते हैं तो समझाने लायक बातें हैं, यह ज़रूर समझानी पड़े। इसमें यह तो ज़रूर समझाना पड़े कि सब ब्रदर्स का बेहद का बाप एक ही हैं। ಹೀಗೆ ಮೇಳ ಪ್ರದರ್ಶನ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನಾವು ಅನೇಕರಿಗೆ ಪರಮಾತ್ಮ ನಿರಾಕಾರ ತಂದೆ ಆಗಿದ್ದಾರೆ ಹೀಗೆ ಜ್ಞಾನ ಹೇಳ್ತಾ ಇರ್ತೇವೆ। ಆ ಪರಮಾತ್ಮನ ಮಕ್ಕಳು ನಾವೆಲ್ಲ ಸಹೋದರ ಆತ್ಮಗಳಾಗಿದ್ದೇವೆ, ವಿಶ್ವಕ್ಕೇನೆ ಪಿತಾ ಪರಮಾತ್ಮ ಆಗಿದ್ದಾರೆ। ಹೀಗೆ ಒಬ್ಬ ತಂದೆ ಪರಿಚಯವನ್ನು ಕೊಡಬೇಕು। यह भी पूछना पड़ता है कि भारत का आदि सनातन धर्म क्या है। वे तो आदि सनातन हिंदू ही समझते हैं, इस्लामी बौद्धिक क्रिश्चियन आदि को मालूम है कि हमारा धर्म किसने और कब स्थापन किया।
ಹೀಗೆ ಭಾರತದ ಆದಿ ಸನಾತನ ಧರ್ಮ ಯಾವುದು ಅಂತ ನೀವು ಪ್ರಶ್ನೆ ಮಾಡಬೇಕು. ಆಗ ಅವ್ರು ಹೇಳ್ತಾರೆ ಆದಿ ಸನಾತನದ ಧರ್ಮ ಅಂದ್ರೇ ಹಿಂದೂ ಧರ್ಮ ಅಂತ. ಇಸ್ಲಾಮಿ, ಬೌದ್ಧ, ಕ್ರಿಶ್ಚಿಯನ್ ಧರ್ಮಗಳು ಇವು ಆದಿಯಿಂದ ಬಂದಿರುವಂಥದ್ದಲ್ಲ. ಇವರಿಗೆ ಈ ಧರ್ಮಗಳೆಲ್ಲ ಯಾವಾಗ ಸ್ಥಾಪನೆ ಆದವು ಅಂತ ಇಸ್ವಿ ಸಹಿತ ಎಲ್ಲರಿಗೂ ಗೊತ್ತಿದೆ. ಆದರೆ ಭಾರತವಾಸಿಗಳಿಗೆ ಹಿಂದೂ ಧರ್ಮ ಮಾತ್ರ ಗೊತ್ತು, ಅಥವಾ ಹಿಂದೂ ಧರ್ಮನೇ ದೇವಿ ದೇವತಾ ಧರ್ಮವಾ ಎಂಬುದು ಗೊತ್ತಿಲ್ಲ. तो यह किसने और कब स्थापन किया भारतवासी बिल्कुल ही नहीं जानते. यह बिल्कुल ज़रूरी बात है समझाने के. ಭಾರತವಾಸಿಗಳಿಗೆ ನಾವು ಹಿಂದೂಗಳು ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಇದು ಗೊತ್ತೇ ಇಲ್ಲ. ಇದನ್ನು ತಿಳಿಸಿ ಹೇಳೋದು ತುಂಬ ಅವಶ್ಯಕತೆ ಇದೆ. या किसी के भी ध्यान में नहीं आता प्राचीन भारत देश गाया जाता है, परंतु उन्हों को यह पता नहीं कि हमारा आदि सनातन देवी देवता धर्म है, हिंदू कोई धर्म ही नहीं है. ಹೀಗೆ ಭಾರತವಾಸಿಗಳಿಗೆ ಮಾತು ಸ್ಪಷ್ಟ ಆಗಬೇಕು. ಭಾರತ ಅಂದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಭಾರತವಾಸಿಗಳು, ಹಿಂದೂ ಧರ್ಮ ಅಲ್ಲ ಅಂತ ಬಾಬಾ ಹೇಳ್ತಾರೆ. अब तुम बच्चे जानते हो कि 5000 वर्ष पहले देवी देवता धर्म था. बरोबर उस समय लक्ष्मी नारायण राज्य करते थे. वह अपने को हिंदू नहीं कहलाते थे. ಮಕ್ಕಳಿಗೆ ಈಗ ನಮಗೆ ಗೊತ್ತಾಗಿದೆ 5000 ವರ್ಷಗಳ ಹಿಂದೆ ಭಾರತ ಸ್ವರ್ಗವಾಗಿತ್ತು. ಆಗ ಆದಿ ಸನಾತನ ದೇವಿ ದೇವತಾ ಧರ್ಮದವರ ಲಕ್ಷ್ಮೀನಾರಾಯಣ ರಾಜ್ಯಾಡಳಿತ ಇತ್ತು. ಅವ್ರ್ಯಾರು ಕೂಡ ತಮ್ಮನ್ನು ಹಿಂದೂ ಧರ್ಮ ಅಂತ ಹೇಳ್ಕೊಳ್ತಿರ್ಲಿಲ್ಲ. अच्छा, हिंदू धर्म का भी कोई संवत्सर होना चाहिए. विकर्म संवत्सर जो कहते हैं हो सकता है जब से देवताएं वाम मार्ग में जाते हैं तो अपने को हिंदू कहलाना शुरू करते हो, तब से विकर्म संवत्सर भी कहते हो. ಹೀಗೆ ಈಗ ಹಿಂದೂ ಧರ್ಮದ ಸಂವತ್ಸರ ಕೂಡ ಹೇಳಬೇಕು ತಾನೆ, ಹೇಗೆ ವಿಕರ್ಮ ಸಂವತ್ಸರ ಅಂತ ಹೇಳ್ತಾರೆ. ಹೀಗೆ ದೇವಿ ದೇವತಾ ಧರ್ಮಗಳು, ದೇವಿ ದೇವತಾ ಧರ್ಮ ಅಂದ್ರೇ ಅವರೇ ತಮ್ಮನ್ನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಆರಂಭ ಮಾಡ್ತಾರ. ಆಗನಿಂದ ವಿಕರ್ಮ ಸಂವತ್ಸರ ಅಂತ ಹೇಳ್ತಾರೆ. ಹಾಗಾದರೆ ಏನಾಯಿತು, ಅರ್ಧ ಅರ್ಧ ಅಂತಾಯಿತು. ಉಸ್ ಸಮಯ ಉನ್ಕಾ ಆದಿ ಸನಾತನ ದೇವಿ ದೇವತಾ ನಹಿ ಕಹೆಂಗೆ. ಸಂವತ್ಸರ ಕಹಾ ಜಾತಾ ಜಬ್ ಧರ್ಮ ಸ್ಥಾಪನ ಹೋತಾ ಹೈ. ಹೀಗೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಹೇಳೋದಿಲ್ಲ ಯಾವಾಗ ವಿಕರ್ಮ ಸಂವತ್ಸರ ಆರಂಭ ಆಗ್ತದೆ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳ ವಿಕರ್ಮ ಸಂವತ್ಸರ ಅಂದ್ರೆ ರಾವಣನ ಸಂವತ್ಸರ, ರಾವಣ ಸ್ಥಾಪನೆ ಮಾಡ್ತಾನೆ. इस समय सबके कर्म विकर्म होते रहते. कर्म अकर्म विकर्म नाम तो है ना. तो ವಿಕರ್ಮ ರಾಜಾ का भी ಸಂವತ್ಸರ ಚಲ್ತಾ है. ಹೀಗೆ ಬಾಬಾ ಹೇಳ್ತಿದ್ದಾರೆ, ವಿಕರ್ಮ ಸಂವತ್ಸರ ರಾವಣನ ರಾಜ್ಯ ಆರಂಭ ಆದಾಗ ಪ್ರತಿಯೊಬ್ಬ ಮನುಷ್ಯನ ಕರ್ಮ ವಿಕರ್ಮ ಆಗ್ತಾ ಹೋಗ್ತದೆ. ಈಗ ಬಾಬಾ ನಮಗೆ ಕರ್ಮ ವಿಕರ್ಮ ಅಕರ್ಮದ ರಹಸ್ಯವನ್ನು ತಿಳಿಸ್ತಿದ್ದಾರೆ. ಯಾಕೆಂದರೆ ಈಗ ಕಲಿಯುಗದಲ್ಲಿ ಪ್ರತಿಯೊಂದು ಕರ್ಮ ವಿಕರ್ಮವೇ ಆಗಿರುತ್ತೆ. अब यह विकर्म संवत्सर हिंदुओं का संवत्सर हो नहीं तो नहीं है. तो यह पूछना चाहिए कि भारत का आदि सनातन देवी देवता धर्म कब स्थापन हुआ. ಹೀಗೆ ವಿಕರ್ಮ ಸಂವತ್ಸರ ಅಂದರೆ ಇದು ಹಿಂದೂಗಳದು ಸಂವತ್ಸರನ ಅಲ್ಲ. ಈಗೂ ಅದೇ ನಾವು ಪ್ರಶ್ನೆ ಮಾಡಬೇಕಾಗಿದೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಸ್ಥಾಪನೆ ಆಗುತ್ತೆ ಅಥವಾ ಯಾರು ಮಾಡ್ತಾರೆ. ಮಾಲೂಮ್ ತ ಪಡೆನ ಬಹುತ್ ನಾಜುಕ್ ಬಾತೆ हैं. जब यहाँ मालूम पड़े तब हिसाब लगा सके कि नई दुनिया थी, फिर दिन रात जरूर होते हैं. ಯಾರಿಗಾದ್ರೂ ಈ ವಿಷಯ ಗೊತ್ತಾಗಬೇಕಲ್ಲ, ಇದು ತುಂಬ ಸೂಕ್ಷ್ಮವಾಗಿರೋ ಮಾತಿದು. ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಅದು ಯಾವಾಗಿತ್ತು, ಅದನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ವಿಸ್ತಾರವಾಗಿ ಗೊತ್ತಾದಾಗ ಈಗ ತಿಳ್ಕೊಂಡಿರುವ ಹಿಂದೂ ಎಂಬ ಶಬ್ದಕ್ಕೂ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೂ ಅಜಗಜಾಂತರ ವ್ಯತ್ಯಾಸ ಅನ್ನೋದು ಅರ್ಥ ಆಗ್ತದೆ. ಹೀಗೆ ಅರ್ಧ ಕಲ್ಪ ಸನಾತನ ಧರ್ಮ ಅವಶ್ಯ ಇರ್ತದೆ. यह एक ईश्वरीय लॉ है, वह समझाने देना जरूर है. ऐसा कभी कोई ने समाचार नहीं दिया है. कृष्ण का भी आधा सुख आधा दुख का पार्ट चलेगा. ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ಈಶ್ವರನ ಲಾ ನಿಯಮ ಹೀಗಿದೆ ಅಂದರೆ ಯಾವ ಆತ್ಮ ಸೃಷ್ಟಿಗೆ ಪಾತ್ರಧಾರಿಯಾಗಿ ಯಾವಾಗ ಬರ್ತದೆ ಆಗಿನಿಂದ ಅರ್ಧ ಸಮಯ ಸುಖ ಅರ್ಧ ಸಮಯ ದುಃಖ ಭೋಗಿಸ್ತಾರೆ. ಕ್ರಿಶ್ಚಿಯನ್ ಧರ್ಮ ದ್ವಾಪರ ಯುಗದಲ್ಲಿ ಬಂತು. ಆಗಿನಿಂದ ಕ್ರಿಶ್ಚಿಯನ್ ಧರ್ಮ ಮೊದಲ ಆರಂಭದಲ್ಲಿ
ತುಂಬ ಸುಖವಾಗಿರ್ತದೆ, ತುಂಬ ಬೆಳೀತಾ ಹೋಗ್ತದೆ. ನಂತರ ಏನಾಗುತ್ತೆ, ದುಃಖ ಆರಂಭ ಆಗುತ್ತೆ. यहाँ जो हम समझाते हैं इसमें सारी हिस्ट्री जागर पे आ जाती। मनुष्य जो भी आते हैं उनको दुख सुख का पाठ मिला हुआ है. ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ವಿಶ್ವದ ಇತಿಹಾಸ ಭೂಗೋಳವನ್ನು ಬಾಬಾ ನಮ್ಮ ಮುಂದೆ ಇಟ್ಟಿದ್ದಾರೆ. ಮನುಷ್ಯರಿಗೆ ಸುಖ ದುಃಖದ ಪಾತ್ರ ದೊರಕಿದೆ. एक दो जन्म लिए आएंगे तो भी आधा आधा होगा, यह ईश्वरीय लॉ है. प्रदर्शनी में जब सुनाते हैं अच्छा अच्छा करते हैं, बाहर निकलने से ही भूल जाते हैं. ಹೀಗೆ ಬಾಬಾ ಹೇಳ್ತಾರೆ, ಈಗ ನೋಡಿ ಸೃಷ್ಟಿ ನಾಟಕ ಅಂದರೆ ಇದರಲ್ಲಿ ಕೆಲವೊಂದು ಆತ್ಮಗಳಿಗೆ ಕೊನೆಯ ಪಾತ್ರಗಳು ಒಂದೆರಡು ಜನ್ಮದ ಪಾತ್ರ ಇರ್ಬೋದು, ಅದರೊಳಗೇನೆ ಅರ್ಧ ಸುಖ ಅರ್ಧ ದುಃಖವನ್ನು ಭೋಗಿಸ್ತಾರೆ. ಹೀಗೆ ಆತ್ಮ ಹೇಗೆ ಜನ್ಮ ಪಡೀತದೆ ಎಂಬುದು ಪ್ರದರ್ಶನದಲ್ಲಿ ವಿವರಿಸಿ ತಿಳಿಸಿದಾಗ ಹೌದು ಅಂತ ಒಪ್ಪಿಕೊಳ್ತಾರೆ. ಅಲ್ಲಿಂದ ಹೊರಗಡೆ ಹೋದ ನಂತರ ಮರ್ತು ಬಿಡ್ತಾರೆ. बाहर निकलने से भूल जाते, विरला कोई ध्यान देते हैं, कोई एक मास आकर भी गुम हो जाते हैं. ಹೀಗೆ ಅಪರೂಪ ಬಾಬಾನ ಈ ಜ್ಞಾನ ಅರ್ಥ ಮಾಡಿಕೊಳ್ಳುವರ ಸಂಖ್ಯೆ. ಬಾಬಾ ಹೇಳ್ತಿದ್ದಾರೆ ನೋಡಿ, ಕೆಲವರು ಒಂದೆರಡು ತಿಂಗಳು ಬರ್ತಾರೆ ಮತ್ತೆ ಬಿಟ್ಬಿಡ್ತಾರೆ. कोई 10 मिनट समझते, कोई 1 घंटा, कोई तो कुछ समझ आकर ಚಲ್ತೆ ಚಲ್ತೆ ಥಕ್ ಜಾತೆ हैं. ಕೆಲವರು 10 ನಿಮಿಷ ತಿಳ್ಕೊಳ್ತಾರೆ, ಕೆಲವರು 1 ಗಂಟೆ ತಿಳ್ಕೊಳ್ಬೋದು. ಆದರೆ ಬಾಬಾ ಹೇಳ್ತಾರೆ, ಕೆಲವರು ಸ್ವಲ್ಪ ಸಮಯ ತಿಳ್ಕೊಳ್ತಾ ಇರ್ತಾರೆ ಮತ್ತೆ ಸುಸ್ತಾಗಿ ಬಿಟ್ಟೇ ಬಿಡ್ತಾರೆ. ऐसे सेंटर्स पर होता रहता है कैसे देवी संप्रदाय बन रहे. यह भी वंडर है, नई दुनिया का धर्म पुरानी दुनिया की ಸ್ಥಾಪನಾ हो रही. ಈ ರೀತಿಯಾಗಿ ಸೆಂಟರ್ನಲ್ಲಿ ನಡೀತಾ ಇರ್ತದೆ, ಬರ್ತಾರೆ ಹೋಗ್ತಿರ್ತಾರೆ. ಹೇಗೆ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗ್ತಾ ಇದೆ, ತುಂಬ ವಂಡರ್ಫುಲ್ ಆಗಿರುವಂತಹ ಮಾತು. ಹೊಸ ಜಗತ್ತಿನ ಸ್ಥಾಪನೆ ಹಾಗೂ ಹಳೆ ಜಗತ್ತಿನ ವಿನಾಶ ನಡೀತಾ ಇದೆ. यह बातें तुम बच्चों के बुद्धि में आती है, बाप द्वारा तुम अपने 84 जन्मों को जान चुके हो. ಹೀಗೆ ಬಾಬಾ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಸಂಪೂರ್ಣವಾಗಿ ಧಾರಣೆ ಮಾಡಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು 84 ಜನ್ಮದ ಪಾತ್ರವನ್ನು ಮಾಡ್ತೀರಿ, ಈಗ ಕೊನೆಯದಲ್ಲಿದ್ದೀರಿ. बाप कहते हैं, मैं 84 जन्मों की कहानी सुनाने आता हूँ तो जरूर पिछाड़े में ही आकर सुनाएंगे ना. ದ್ವಾಪರ के बीच में तो सुना ना सके. 84 ಜನ್ಮಗಳ ಕಥೆ ಬಾಬಾ ಹೇಳಬೇಕಾದ್ರೆ ಸೃಷ್ಟಿ ಅಂತ್ಯಕ್ಕೆ ಬರಬೇಕು, ದ್ವಾಪರಯುಗದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. जबकि पिछाड़े वाले जन्म अभी लिए नहीं है, ರಾಜಯೋಗ का ज्ञान ದ್ವಾಪರ मिल ना सके. ಯಾಕೆ ಕೊನೆಯವರೆಗೂ ಜನ್ಮ ತಗೊಳ್ಳೋರು ಇದ್ದಾರೆ ಮತ್ತು ಕೊನೆಗೆ ಇನ್ನೂ ಬರೋರು ಇರ್ತಾರೆ. ಹೀಗಾಗಿ ರಾಜಯೋಗದ ಜ್ಞಾನ ಮಧ್ಯದಲ್ಲಿ ಹೇಳಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಯಾಕೆಂದರೆ ಎಷ್ಟೋ ಆತ್ಮಗಳು ಇನ್ನೂ ಪರಂಧಾಮದಲ್ಲಿ ಇರ್ತಾರೆ. महाभारत लड़ाई भी द्वापर से लग न सके. महाभारत लड़ाई के बाद ही सत्युग स्थापन होता है, अर्थात देवी देवता धर्म स्थापन होता है. ಹೀಗೆ ಮಹಾಭಾರತ ಯುದ್ಧ ಹೇಗೆ ದ್ವಾಪರ ಯುಗದಿಂದ ಬರಲಿಕ್ಕೆ ಸಾಧ್ಯ? ಮಹಾಭಾರತ ಯುದ್ಧ ನಂತರವೇ ಸತ್ಯುಗ ಸ್ಥಾಪನೆ ಆಗಬೇಕಾಗಿದೆ, ಅರ್ಥಾತ್ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ. उनसे पहले ब्राह्मण धर्म स्थापन होता है तो जरूर ब्रह्मा द्वारा स्थापन करते होंगे. ಹೀಗೆ ದೇವತಾ ಧರ್ಮದ ಪೂರ್ವದಲ್ಲಿ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಆಗುತ್ತೆ. ಬ್ರಾಹ್ಮಣ ಧರ್ಮದ ಸ್ಥಾಪನೆ ಶುಭಾಬನೆ ಮಾಡ್ತಾರೆ. तो ब्रह्मा द्वारा पहले ब्राह्मण रचेंगे, फिर यह ब्राह्मण कब और कहाँ रचते हैं, ब्राह्मणों का है संगम. ಹೀಗೆ ಬ್ರಹ್ಮರವರ ಮುಖಾಂತರ ಬಾಬಾ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. ಆದರೆ ಬ್ರಾಹ್ಮಣರು ಯಾವಾಗ ಎಲ್ಲಿ ರಚನೆ ಮಾಡಲ್ಪಡ್ತಾರೆ ಅಂದರೆ ಸಂಗಮ ಯುಗದಲ್ಲಿ. शूद्रं का है कलयुग, अब तुम अपने को कहलाते हो प्रजापिता ब्रह्मा कुमार कुमार. यहाँ प्रजा नाम ही है, मनुष्य सृष्टि तो जरूर ब्राह्मण होंगे. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪ್ರಜಾಪಿತ ಬ್ರಹ್ಮ ಅಂತ ಬ್ರಹ್ಮ ಬಾಬನಿಗೆ ಹೇಳ್ತಾರೆ. ಅವರ ಮೂಲಕ ಜ್ಞಾನ ಪಡೆದಂಥವ್ರು ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು. ಅಂದರೆ ಬಾಬಾ ಹೇಳ್ತಿದ್ದಾರೆ, ಪ್ರಜೆ ಅಂದ್ರೇ ಮನುಷ್ಯ ಸೃಷ್ಟಿಯೇ ಅವರ ಮೂಲಕ ಅಂದರೆ ಬ್ರಾಹ್ಮಣರ ಮೂಲಕ ರಚನೆ ಆಗ್ತದೆ. ऐसे नहीं क्राइस्ट द्वारा बौद्ध द्वारा रचते, मनुष्य सृष्टि शुरू ही ब्रह्मा से होती है. ಆದರೆ ಕ್ರೈಸ್ತನ ಮೂಲಕನೂ ಬೌದ್ಧನ ಮೂಲಕನೂ ಸ್ಥಾಪನೆ ಆಗುತ್ತೆ ನವ ಸೃಷ್ಟಿ. ಹೀಗಿಲ್ಲ, ಮನುಷ್ಯ ಸೃಷ್ಟಿ ಆರಂಭ ಆಗೋದೇ ಬ್ರಹ್ಮನ ಮೂಲಕ.
तो जरूर पहले पहले ब्राह्मण ही रचेंगे, ब्राह्मणों को फिर देवता बनाते, विराट रूप भी भारत में ही दिखाते हैं और धर्म वाले विराट रूप बना न सके। ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ಶಿವಬಾಬಾ ಸೃಷ್ಟಿಗೆ ಬಂದ ನಂತರ ಮೊದಲು ಬ್ರಾಹ್ಮಣ ಧರ್ಮವನ್ನು ರಚನೆ ಮಾಡ್ತಾರೆ, ಬ್ರಾಹ್ಮಣರೇ ಮುಂದೆ ದೇವತೆಗಳಾಗ್ತಾರೆ. ಹೀಗೆ ವಿರಾಟ ರೂಪದ ವರ್ಣನೆ ಭಾರತದಲ್ಲಿ ತೋರಿಸ್ತಾರೆ. ಅಂದರೆ ಬಾಬಾ ಹೇಳ್ತಿದ್ದಾರೆ, ವಿರಾಟ ರೂಪದಲ್ಲಿ ಅನ್ಯ ಧರ್ಮಗಳನ್ನು ತೋರಿಸೋದಿಲ್ಲ. यहाँ नई नई बातें बाप ही समझाते, नई पॉइंट्स भी निकलते रहती है, पुराने भी निकलते रहते, क्योंकि नए नए बच्चों को भी कुछ नई कुछ पुराने पॉइंट मिलने चाहिए जो समझे. ಹೀಗೆ ಬಾಬಾ ಹೊಸ ಹೊಸ ಪಾಯಿಂಟ್ಸ್ಗಳನ್ನು ತಿಳಿಸ್ತಾ ಇರ್ತಾರೆ. ಈಗೀಗ ಬರುವಂಥ ಹೊಸ ಮಕ್ಕಳಿಗೆ ಹೊಸ ವಿಷಯನೂ ಗೊತ್ತಾಗಬೇಕು, ಹಳೆ ವಿಷಯನೂ ಸಹ ಗೊತ್ತಾಗಬೇಕಲ್ಲ. ಜಬ್ ಅಲ್ಫ ಬೇ ಬುದ್ಧಿ ಮೇ ನಹಿ ತೋ ಅವ್ರು ಕ್ಯಾ ಸಮझेंगे. ಆದರೆ ಮೊದಲು ತಂದೆ ಯಾರು, ತಂದೆ ಕೊಡೋ ಭಾಗ್ಯ ಏನು ಅಂತಲೇ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಬಾಬಾ ಹೇಳ್ತಿದ್ದಾರೆ, ಅವ್ರು ಬೇರೆ ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. तुम जानते हो अल्प बे किसी को समझाना बड़ा सहज है, बाप तो सबका एक है, वहाँ आते भी जरूर हैं. ಯಾರಿಗಾದ್ರೂ ಸಹ ಬಾಬಾ ತಂದೆ ಯಾರು, ಅವರಿಂದ ಏನು ಭಾಗ್ಯ ಸಿಗುತ್ತೆ ಇದು ತಿಳಿಸೋದು ತುಂಬ ಸುಲಭ. ಏಕೆಂದರೆ ಶಿವಬಾಬಾ ತಂದೆ ಒಬ್ಬರೇ ಆಗಿದ್ದಾರೆ. ಅವರು ಬರುವಂತಹ ದಿನ ಶಿವ ಜಯಂತಿ ಎಂದು ನಾವು ಭಾರತವಾಸಿಗಳು ಆಚರಣೆ ಮಾಡ್ತೇವೆ. परंतु भारतवासियों को यह पता नहीं कि शिव जयंती क्या है. न ब्रह्मा विष्णु शंकर का पता है, न श्री कृष्ण का. ಭಾರತವಾಸಿಗಳಿಗೆ ಶಿವ ಜಯಂತಿ ಯಾಕೆ ಆಚರಿಸ್ತೇವೆ, ಯಾವಾಗ ಶಿವ ಬರ್ತಾರೆ, ಬ್ರಹ್ಮ ವಿಷ್ಣು ಶಂಕರರು ಅಥವಾ ಶ್ರೀಕೃಷ್ಣ ಯಾವಾಗ ಬರ್ತಾನೆ, ಇದು ಈ ದೇವತೆಗಳದ್ದು ಪರಮಾತ್ಮನದು ಯಾರದೇ ಚರಿತ್ರೆ ಯಥಾರ್ಥವಾಗಿ ಗೊತ್ತಿಲ್ಲ. तो श्री लक्ष्मी नारायण का राज्य कब था यह भी नहीं जानते. क्राइस्ट होकर गए तो उनके पोप भी सारी लिस्ट होगी. परंतु भारतवासियों को ये पता नहीं कि लक्ष्मी नारायण भी भारत में राज्य करके गए. ಈಗ ನೋಡಿ, ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆ ಆದಮೇಲೆ ಅವರ ಗುರುಗಳು ಪೋಪರೆಲ್ಲ ಯಾರು, ಎಷ್ಟು ಸಮಯದವರೆಗಿದ್ದರು, ಅದೆಲ್ಲ ಅವರಿಗೆ ಡೇಟ್ ಸಹಿತ ವ್ಯಕ್ತಿ ಹೆಸರು ಎಲ್ಲವೂ ಕೂಡ ಅವರಿಗೆ ಅದರ ಇತಿಹಾಸ ಸಿಗ್ತದೆ. ಆದರೆ ಭಾರತವಾಸಿಗಳಿಗೆ ಲಕ್ಷ್ಮೀನಾರಾಯಣ ರಾಜ್ಯ ಭಾರತದಲ್ಲಿ ಯಾವಾಗಿತ್ತು, ಹೇಗೆ ಸ್ಥಾಪನೆ ಆಯಿತು, ಚಿತ್ರ ಇದೆ, ಪೂಜಿಸ್ತಾರೆ, ಆದರೆ ಚರಿತ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ದೇವತಾओं से फिर क्षत्रियों ने राजाई कैसे ली, क्या लड़ाई की, तो राजाई बदली होती है तो जरूर कोई ने विजय पाई. ಹೀಗೆ ದೇವತೆಗಳಿಂದ ಅವರು ಕ್ಷತ್ರಿಯರಾಗ್ತಾರೆ. ಅಂದರೆ ದೇವತೆಗಳು ಕ್ಷತ್ರಿಯರಿಗೆ ರಾಜ್ಯಾಡಳಿತವನ್ನು ಹೇಗೆ ಕೊಡುತ್ತಾರೆ, ಅಲ್ಲಿ ರಾಜ್ಯಾಡಳಿತ ಏನಲ್ಲಿ ಯುದ್ಧ ಮಾಡಿ ಅವರು ಪಡಿತಾರ, ವಿಜಯ ಪಡಿತಾರ, ಹಾಗಿಲ್ಲ. वहाँ तो यहाँ बात ही नहीं, यहाँ तो अच्छी तरह राज्य देते, मनुष्य तो कितने अंधियारे में हैं. ಹೀಗೆ ಬಾಬಾ ಮಕ್ಕಳಿಗೆ ಎಷ್ಟು ವಿಸ್ತಾರವಾಗಿ ಜ್ಞಾನ ತಿಳಿಸ್ತಾ ಇದ್ದಾರೆ. ಆದರೆ ಮನುಷ್ಯರು ಮಾತ್ರ ಅಜ್ಞಾನದ ಅಂಧಕಾರದೊಳಗಿದ್ದಾರೆ. तुमको कितनी रोशनी मिलती है, ऐसे भी नहीं सब बातें किसी को याद रहती है. नहीं तो बाबा ने जो समझाया वह सब प्रदर्शनी में समझाना चाहिए. ಬಾಬಾ ಎಷ್ಟೊಂದು ಜ್ಞಾನದ ಬೆಳಕನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಅಂದರೆ ಜ್ಞಾನ ತಿಳಿಸ್ತಿರ್ತಾರೆ. ಆದರೆ ಮಕ್ಕಳಿಗೆಲ್ಲ ಮಾತು ನೆನಪಿರೋದಿಲ್ಲ. ನೆನಪಿದ್ರೆ ಒಂದು ವೇಳೆ ನೀವು ಪ್ರದರ್ಶನ ಮಾಡಿದಾಗ ಅಲ್ಲಿ ವಿಸ್ತಾರವಾಗಿ ನೀವು ಖಂಡಿತ ಹೇಳ್ತೀರಾ. ಪ್ರದರ್ಶನಿ में एक दिन आते हैं तो फिर दूसरे दिन आते नहीं. कुछ भी पता नहीं पड़ता कि समझाते हैं वा नहीं, समझते हैं वा नहीं. ಈಗ ಪ್ರದರ್ಶನ ಕಂಟಿನ್ಯೂ 3 ದಿನ ವಾರ ಇರ್ತದೆ ಅಂತ ತಿಳ್ಕೊಳ್ಳಿ. ಆಗ ಇವತ್ತು ಬಂದವರು ನಾಳೆ ಬರ್ತಾರೆ ಅಂತ ಆದ್ರೂ ಅಲ್ಲಿ ಅವರು ತಿಳ್ಕೊಂಡಿದ್ದಾರೆ ಇಲ್ಲ ಅಂತಲೂ ಕೂಡ ಅರ್ಥ ಆಗೋದಿಲ್ಲ. ಯಾಕೆಂದರೆ ಒಪಿನಿಯನ್ में लिखना चाहिए कि पहले हमको यह पता नहीं था तो देवी देवता धर्म कहाँ गया, ಸಂವಸ್ತ್ರ ಬತಾವೋ. ಹೀಗೆ ಜ್ಞಾನ ಕೇಳಿದ ಮೇಲೆ, ಪ್ರದರ್ಶನ ವಿವರಣೆ ಕೇಳಿದ ನಂತರ ಅವರಿಂದ ಒಪಿನಿಯನ್ ಬರ್ಸ್ಕೊಂಡ್ರೆ ಗೊತ್ತಾಗ್ತದೆ ಇವ್ರಿಗೆ ಇಷ್ಟು ಅರ್ಥ ಆಗಿದೆ ಅಂತ. ಯಾಕೆಂದರೆ ಆದಿಸನಾತನ್ ದೇವಿ ದೇವತಾ ಧರ್ಮ ಯಾವಾಗಿನಿಂದ ಆರಂಭವಾಯಿತು ಅಂತ ಕೇಳಿ. ಹಿಂದೂ ಧರ್ಮ ಕಬ್ ಸೆ ಶುರು ಹುವಾ, ಹರ್ ಏಕ್ ಕ್ಯಾ ಕ್ಯಾ ಸಮझाते किसी को पता नहीं पड़ता. ಹಿಂದೂ ಧರ್ಮನು ಯಾವಾಗಿನಿಂದ ಆರಂಭ ಆಗುತ್ತೆ ಹೀಗೆ ಬಾಬಾ ಹೇಳ್ತಾರೆ. ಒಬ್ಬೊಬ್ಬರ ಅವರ ಅನುಭವ ಅಂದರೆ ಅವ್ರಿಗೇನು ಅರ್ಥ ಆಗಿದೆ ಅಂತ ನಾವು ಬರೆಸ್ಕೊಂಡ್ರೆ ಗೊತ್ತಾಗ್ತದೆ.
ओपिनियन रखने वाला भी चाहिए। तुम सिद्ध करके बताते हो 5,000 वर्ष का यह चक्र है। लिखो। सहस्त्र आदि का किसी को मालूम तो है नहीं, यह बातें कोई शास्त्र में सुनी है, फिर हमने कहाँ से सीखे। ಹೀಗೆ ಸಂವತ್ಸರ ಯಾವಾಗನಿಂದ ಆರಂಭ ಆಗುತ್ತೆ, ನಾವು ಈ ಶಬ್ದಗಳು ಶಾಸ್ತ್ರದ ಮಾತುಗಳಲ್ಲಿ ಕೇಳಿದ್ದೇವೆ, ಆದರೆ ಬಾಬಾ ಹೇಳ್ತಿದ್ದಾರೆ ಇದು ಯಾರಿಗೂ ಹೇಗೆ ಅನ್ನೋದು ಅದರ ಅರ್ಥ ಗೊತ್ತಿಲ್ಲ। तो हमको सिखाने वाला जरूर भगवान होगा, भगवान बिगर ये बातें कोई समझा न सके। ಆದರೆ ನಮಗೀಗ ಈ ಎಲ್ಲ ಶಾಸ್ತ್ರಗಳ ಮಾತನ್ನು ಸ್ವಯಂ ಭಗವಂತ ವಿವರವಾಗಿ ಅರ್ಥ ಮಾಡಿಸ್ತಿದ್ದಾರೆ। ಭಗವಂತನ ವಿನಃ ಅನ್ಯರ್ಯಾರು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ। वह भी जरूर कोई तन में आएगा, परमात्मा ज्ञान का सागर है। ಹೀಗೆ ಶಿವಬಾಬಾ ಅವಶ್ಯ ಯಾವುದಾದ್ರೂ ಒಂದು ಶರೀರದಲ್ಲಿ ಬಂದೇ ಹೇಳಬೇಕಲ್ಲ, ಯಾಕೆಂದರೆ ನಿರಾಕಾರ ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾರೆ। परमपिता परमात्मा ब्रह्मा द्वारा स्थापना करते हैं, आदि सनातन देवी आदि मध्य अंत के नॉलेज देते, उनका नाम है शिव। भक्ति मार्ग में उनके देर नाम रख दिए हैं, कम से कम 1.5 लाख अपनी अपनी भाषा में उनके नाम रखते हैं। ಹೀಗೆ ಪರಂಪಿತ ಪರಮಾತ್ಮ ಬ್ರಹ್ಮನ ಮುಖಾಂತರ ನವ ಜಗತ್ತನ್ನು ಸ್ಥಾಪನೆ ಮಾಡ್ತಿದ್ದಾರೆ। ಜಗತ್ತಿನ ಆದಿ ಮಧ್ಯ ಹಂತದ ಜ್ಞಾನ ತಂದೆ ನಮಗೆ ಕಲಿಸ್ತಿದ್ದಾರೆ, ಅವರ ಹೆಸರಾಗಿದೆ ಶಿವ। ಭಕ್ತಿ ಮಾರ್ಗದಲ್ಲಂತೂ ಶಿವಬಾಬನಿಗೆ ಅನೇಕ ಹೆಸರುಗಳನ್ನು, ಅನೇಕ ಭಾಷೆಗಳಲ್ಲಿ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ। ಕನಿಷ್ಠ ಪಕ್ಷ ಬಾಬಾ ಹೇಳ್ತಾರೆ 1.5 ಲಕ್ಷ ಪರಮಾತ್ಮನ ನಾಮಗಳು ಇದೆ ಅಂತ ಹೇಳ್ತಾರೆ। बच्चों को रोज कितना समझाते परंतु अजुन शुद्ध बुद्धि बने नहीं हैं, पुरुषार्थ करते रहेंगे तो खाद निकल जाएगी। ಬಾಬಾ ಪ್ರತಿದಿನ ಮಕ್ಕಳಿಗೆ ಜ್ಞಾನ ತಿಳಿಸ್ತಲೇ ಇದ್ದಾರೆ, ಹೊಸ ಹೊಸ ಪಾಯಿಂಟ್ಸ್ಗಳನ್ನು ತಿಳಿಸ್ತಾ ಇರ್ತಾರೆ, ಆದರೆ ಮಕ್ಕಳ ಬುದ್ಧಿಯಲ್ಲಿ ಕೂತ್ಕೊಳ್ಳೋದಿಲ್ಲ, ಯಾಕೆಂದರೆ ಬುದ್ಧಿ ಇನ್ನೂ ಸತೋ ಪ್ರಧಾನ ಆಗಿಲ್ಲ। तो जब तक बच्चे सतो तक भी मुश्किल पहुँचते हैं, उसमें भी कोई सतो प्रधान, सतो रजो तमो, इसमें भी नंबर वार है। ಹೀಗೆ ಮಕ್ಕಳು ಬಾಬಾ ಹೇಳ್ತಿದ್ದಾರೆ ಸತ್ತೋದವರೆಗೆ ಬುದ್ಧಿ ಕಷ್ಟದಲ್ಲಿ ತಲುಪಿದ್ದಾರೆ ಅಂತ, ಅಂದರೆ ತಲುಪಿಲ್ಲ। ಹೀಗೆ ಕೆಲವ್ರದ್ದು ತಮೋನೇ ಇದೆ, ಇನ್ನು ಸತೋ ಪ್ರಧಾನ, ಸತೋ ರಜೋ, ಹೀಗೆ ಬಾಬಾ ಹೇಳ್ತಿದ್ದಾರೆ ನಂಬರ್ ವಾರ್ ಆಗಿ ಮಕ್ಕಳು ಇದ್ದಾರೆ। ಎಲ್ಲರಿಗೂ ಜ್ಞಾನ ಒಂದೇ ರೀತಿಯಾಗಿ ಧಾರಣೆ ಆಗೋದಿಲ್ಲ, ಯಾಕೆಂದರೆ ಅವರವರ ಬುದ್ಧಿ ಅನುಸಾರವಾಗಿ। हर एक का पुरुषार्थ अपना अपना चलता। इस समय मनुष्यों की है विनाश काल विपरीत बुद्धि, सिर्फ पांडवों की ते प्रीत बुद्धि। ಹೀಗೆ ಪ್ರತಿಯೊಬ್ಬರದು ಕೂಡ ತಮ್ಮ ತಮ್ಮದೇ ಆದಂತಹ ಪುರುಷಾರ್ಥದಂತನೇ ಬಾಬಾ ಹೇಳ್ತಿದ್ದಾರೆ, ನಡೀತಾ ಇದ್ದಾರೆ। ಈಗಂತೂ ಮನುಷ್ಯರ ಬುದ್ಧಿ ವಿನಾಶ ಕಾಲ ವಿಪರೀತ ಬುದ್ಧಿ ಅನ್ನುವಂಥ ವರ್ಣನೆ ಇದೆ। ಸಿರ್ಫ್ पांडवों की ते प्रीत बुद्धि, उनके विजय हुए असुर और देवता है, दोनों मनुष्य। ऐसे नहीं कि असुरों की कोई भयानक शक्ल होती है। ಹೀಗೆ ಬಾಬಾ ಹೇಳ್ತಿದ್ದಾರೆ ಅಸುರರಿಗೂ ದೇವತೆಗಳಿಗೂ ಯುದ್ಧವಾಯಿತು ಅಂತ ತೋರಿಸ್ತಾರೆ, ಆದರೆ ದೇವತೆಗಳದು ಜೀವನ ಚಹರೆ ಸುಂದರ, ಹಾಗೆ ಅಸುರರದು ಭಯಾನಕ ತೋರಿಸ್ತಾರೆ। ಬಾಬಾ ಹೇಳ್ತಾರೆ ಹೀಗಿತ್ತ। आदि से बचाने के लिए वह तो लड़ाई में गोले गैस आदि से बचाने के लिए ड्रेस पहनते हैं, यह है आसुरी संप्रदाय। तुम हो राम संप्रदाय क्योंकि तुमने 5 विकार छोड़े हैं। ಹೀಗೆ ಬಾಬಾ ಹೇಳ್ತಿದ್ದಾರೆ ಅಸುರರದು ಭಯಾನಕವಾದಂಥ ಸ್ವರೂಪ ತೋರಿಸ್ತಾರೆ। ಈಗ ನೋಡಿ ಎಲ್ಲೆಲ್ಲೇ ಗ್ಯಾಸ್ ಮದ್ದುಗುಂಡುಗಳು ಅಥವಾ ಬಾಂಬುಗಳನ್ನು ಇಟ್ಟಿದ್ದಾರೆ, ಹಾಕ್ತಾರೆ ಅಂತಾದರೆ ಅದು ನಿಗ್ರಹ ದಳದವ್ರು ಏನು ಮಾಡ್ತಾರೆ, ಅದರಿಂದ ಬಚಾವಾಗಲಿಕ್ಕೆ ಅದರ ಸುರಕ್ಷತಾ ಡ್ರೆಸ್ಸನ್ನು ಹಾಕಿಕೊಂಡು ಹೋಗ್ತಾರೆ, ಆ ಡ್ರೆಸ್ಸೇ ವಿಚಿತ್ರ ಇರ್ತದೆ। ಹೀಗೆ ಕಲಿಯುಗದಲ್ಲಿ ರಾವಣ ಸಂಪ್ರದಾಯಸ್ಥರು ಬಾಬಾ ಹೇಳ್ತಾರೆ ಪಂಚವಿಕಾರಗಳನ್ನು, ರಾವಣನನ್ನು ಶಿವಬಾಬಾ ಬಿಡಿಸ್ತಾ ಇದ್ದಾರೆ। पवित्र बन सारे विश्व पर तुम राज्य करेंगे, तुम्हारी कोई के साथ लड़ाई नहीं। ಬಾಬಾ ಕಿತನಿ ಬಾತೆ ಸಮझाते, ನಾವು ಪವಿತ್ರರಾಗಿ ನಾಳೆ ಪವಿತ್ರ ಜಗತ್ತಿನ ರಾಜ್ಯಾಡಳಿತವನ್ನು ಮಾಡ್ತೇವೆ। ನಮ್ಮದು ನಮ್ಮ ಭಾಗ್ಯ ಪಡ್ಕೊಳ್ಳಿಕ್ಕೆ ಯಾರ ಜೊತೆಗೂ ಜಗಳ ಯುದ್ಧದ ಮಾತಿಲ್ಲ। कोई मास दो प्रकार भी थक जाते हैं, फिर समझा जाता तकदीर में नहीं। साधारण प्रजा में तो आएंगे, प्रजा तो देर बनाने वाली है, अभी तो देखो प्रजा कितनी है। ಬಾಬಾ ಹೇಳ್ತಾರೆ ಕೆಲವರು 1 ತಿಂಗಳು 2 ತಿಂಗಳು ಬಂದು ಜ್ಞಾನ ಬಿಟ್ಬಿಡ್ತಾರೆ,
ಬಿಟ್ಟರು ಅಂದಾಗ ಏನು ಮಾಡ್ಲಿಕ್ಕಾಗ್ತದೆ, ಅವರ ಅದೃಷ್ಟದಲ್ಲಿ ಇರಲಿಲ್ಲ. ಹೀಗೆ ಕೊನೆಗೆ ಅವರು ಸತ್ಯುಗದಲ್ಲಿ ಸಾಧಾರಣ ಪ್ರಜೆಗಳಾಗಿ ಬರ್ಬೋದು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈಗಲೂ ಅನೇಕ ಪ್ರಜೆಗಳೇ ತಯಾರಾಗ್ತಾ ಇದ್ದಾರೆ. किस तरफ अन्य की कमी होने के कारण मनुष्य भूख में भी मर जाते, कोई तरफ बारिश नहीं होने के कारण अकाल भी पड़ जाता है. ಹೀಗೆ ನೋಡಿ, ಈಗಲೂ ಎಷ್ಟೋ ದಿಕ್ಕಿನಲ್ಲಿ ಅನ್ನ ಸಿಗ್ತಾ ಇಲ್ಲ, ಕೆಲವು ಕಡೆ ಭೂಕಂಪ, ಮತ್ತು ಕೆಲವು ಕಡೆ ವಿಪರೀತ ಮಳೆ, ಮತ್ತು ಕೆಲವು ಕಡೆ ಬರಗಾಲ. ಈ ಕಾರಣದಿಂದ ಮನುಷ್ಯನಿಗೆ ಅನ್ನದ ಅಭಾವ ಆಗಿದೆ. इसमें गवर्नमेंट क्या करेगी, वे तो नेचुरल कैलेमिटीज हैं, अब तो मुसलधार बरसात भी पड़ेगी. ಹೀಗೆ ಪ್ರಾಕೃತಿಕ ವಿಕೋಪದಿಂದ ಆಹಾರ ಸಿಗದೆ ಇದ್ದರೆ ಸರ್ಕಾರ ಏನು ಮಾಡಲಿಕ್ಕಾಗುತ್ತೆ? ಇದು ಪ್ರಾಕೃತಿಕ ವಿಕೋಪವೇ. ಇನ್ನು ಮುಂದೆ ಬಾಬಾ ಹೇಳ್ತಾರೆ, ಧಾರಾಕಾರ ಮಳೆ ಸುರಿತದೆ. विनाश तो होना है तो तुमने तो साक्षात्कार किया, यहाँ सब है प्रैक्टिकल में होगा. साक्षात्कार में एक कृष्ण का महल देखेंगे, सारा तो नहीं दिखा सकेंगे. ಹೀಗೆ ವಿನಾಶ ಹೇಗಾಗುತ್ತೆ ಅಂತ ಬಾಬಾ ಸಾಕ್ಷಾತ್ಕಾರದಲ್ಲಿ ತೋರಿಸಿದಾರಲ್ಲ, ಅದೆಲ್ಲ ಈಗ ಪ್ರಾಕ್ಟಿಕಲಿ ಆಗ್ತಾ ಇದೆ. ಈ ಕಾಯಿಲೆ ಬಂದು ಸಾಯೋದು, ವಿಚಿತ್ರ ಕಾಯಿಲೆಗಳು ಬರುವುದು, ಅಥವಾ ಹೇಗೆ ಪ್ರಾಕೃತಿಕ ವಿಕೋಪ, ಇದೆಲ್ಲ ಬಾಬಾ ಸಾಕ್ಷಾತ್ಕಾರದಲ್ಲಿ ತೋರಿಸಿದ್ದಾರೆ. ಹೀಗೆ ವಿನಾಶ ಆದ ಮೇಲೆ ಸತ್ಯುಗ ಆರಂಭ ಆಗುತ್ತೆ ಅಂತ ಬಾಬಾ ಕೃಷ್ಣನ ಮಹಲ ತೋರಿಸಿದ್ದಾರೆ. ಅಲ್ಲಿ ತುಂಬ ಮಹಲಗಳಿರ್ತವೆ, ಆದರೆ ಎಲ್ಲರದು ತೋರಿಸ್ಲಿಕ್ಕಾಗಲ್ಲ. सारा तो नहीं बता सकेंगे, अच्छा देखेंगे, विनाश व शरीर छोड़ेंगे तो सब कुछ भूल जाएंगे. ಹೀಗೆ ವಿನಾಶ ಆದಾಗ ಎಲ್ಲ ಆತ್ಮಗಳು ಶರೀರ ಬಿಡ್ತಾರೆ. ನಾವು ಹೀಗೆ ದುಃಖ ಕಷ್ಟದಲ್ಲಿ ಇದ್ದೇವೆ ಅನ್ನೋದೆಲ್ಲ ಆತ್ಮ ಮರ್ತು ಬಿಡ್ತದೆ. सारी दुनिया खत्म हो जाने वाली है, फिर नई दुनिया बदल जाएगी, तुमको सब कुछ भूल जाएगा. अभी तुम्हारे में शुरू से लेकर अंत तक सब नॉलेज है. ಹೀಗೆ ಬಾಬಾ ಹೇಳ್ತಾರೆ, ಜಗತ್ತು ಬದಲಾಗ್ತಾ ಇದೆ ಎಂಬುದೇ ಯಾರಿಗೂ ಗೊತ್ತೇ ಇಲ್ಲ. ಆರಂಭದಿಂದ ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನ ಬಾಬಾ ಈಗ ನಮ್ಮ ಮುಂದೆ ಇಟ್ಟಿದ್ದಾರೆ. ಮೂಲ ವತನ್ ಸೂಕ್ಷ್ಮ वतन का चक्र कैसे फिरता, सारी नॉलेज बाप ने दी है. इसमें जितना जास्ती ज्ञान उतना जास्ती नशा रहता है. ಹೀಗೆ ಬಾಬಾ ತ್ರಿಲೋಕ ಜ್ಞಾನ ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ ಜ್ಞಾನ ಎಷ್ಟು ವಿಚಿತ್ರ ವಿಶೇಷ ಅಂದರೆ, ಯಾರಿಗೆಷ್ಟು ಅರ್ಥ ಆಗಿರ್ತದೆ, ಧಾರಣೆ ಆಗಿರ್ತದೆ, ಅದರ ಅನುಸಾರವಾಗಿ ನಶೆ ಇರ್ತದೆ ಅಂತ ಹೇಳ್ತಾರೆ ಬಾಬಾ. अभी हम मास्टर नॉलेजफुल हो गए, फिर जब विनाश होगा हमारा शरीर खलास हो जाएगा. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೀಗ ಮಾಸ್ಟರ್ ನಾಲೆಜ್ಫುಲ್ ಆಗ್ತಾ ಇದ್ದೀರಿ, ಆಗಿದ್ದೀರಿ. ವಿನಾಶ ಆದಾಗ ಈ ಶರೀರ ನಾಶ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ, ನಾವು ಆತ್ಮ ಮಾತ್ರ ವಾಪಸ್ ಮನೆಗೆ ಹೋಗ್ತೇವೆ. इस जन्म तक भी नॉलेज रहती तो इतना बुद्धि में नशा रहना चाहिए कि हम शरीर छोड़ जाकर प्रिंस प्रिंसेस बनेंगे. ಹೀಗೆ ಮಕ್ಕಳಿಗೆ ನಶೆ ಇರಬೇಕು. ನನಗೆ ಹಳೆಯ ಜನ್ಮ, ಈ ಹಳೆಯ ಶರೀರದಲ್ಲಿ ಕೊನೆಯ ಸಮಯದಲ್ಲಿದ್ದೇನೆ, ಈ ಶರೀರ ಬಿಟ್ಟು ಹೋಗಿ ನಾನು ಸತ್ಯಯುಗದ ರಾಜಕುಮಾರಿಯಾಗಿ ಜನ್ಮ ಪಡಿತೇನೆ. ಮಕ್ಕಳಿಗೆ ಭವಿಷ್ಯದ ನಶೆ ಇರಬೇಕು. मनुष्य तो पढ़कर जाकर अपनी अपनी कमाई करते, बाप कहते हम कोई कमाई नहीं करते. ಹೀಗೆ ಮನುಷ್ಯರು ನೋಡಿ ಯಾವುದೊಂದು ಡಿಗ್ರಿ ಮಾಡ್ಕೋತಾರೆ, ಆ ಡಿಗ್ರಿಯ ಆಧಾರದಂತೆ ಹಣ ಸಂಪಾದನೆ ಮಾಡಲಿಕ್ಕೆ ಎಲ್ಲೆಲ್ಲೋ ದೂರದವರೆಗೆ ಕೆಲಸಕ್ಕೆ ಸೇರ್ಕೋತಾರೆ. ಆದರೆ ನಾವು ಈ ಅಲ್ಪ ಹಣ ಸಂಪಾದನೆ ವಿದ್ಯೆ ಇದಲ್ಲ, ಆತ್ಮಕ್ಕೆ ಭವಿಷ್ಯ 21 ಜನ್ಮದ ಭಾಗ್ಯದ ಸಂಪಾದನೆ ಮಾಡಿಸೋ ಶಿಕ್ಷಣ ಇದಾಗಿದೆ. तो हम तो तुमको सिखलाकर अपने घर ले जाते हैं, यहाँ कमाई करते हो तो गंवाते भी हो. ಬಾಬಾ ನಮಗೆ ಶಿಕ್ಷಣ ಕೊಟ್ಟು ಭವಿಷ್ಯ ಭಾಗ್ಯ ಕೊಡೋದಲ್ಲದೆ ವಾಪಸ್ ಮನೆಗೆ ಮೊದಲು ಕರ್ಕೊಂಡು ಹೋಗ್ತಾರೆ. ನಂತರ ಬಾಬಾ ಹೇಳ್ತಿದ್ದಾರೆ, ನಮ್ಮ ಭಾಗ್ಯದ ಅನುಸಾರವಾಗಿ ಪಾತ್ರ ಮಾಡಲಿಕ್ಕೆ ಬರ್ತೇವೆ. ಆ ಲೌಕಿಕದ ಶಿಕ್ಷಣವನ್ನು ಕಲೀಲಿಕ್ಕೆ ಎಷ್ಟೋ ಸಮಯ ತಗೊಳ್ತೇವೆ. ಅಲ್ಲಿ ಸಂಪಾದನೆ ಮಾಡಿದ್ದು ಕೂಡ ಈಗೇನಾಗುತ್ತೆ, ಎಲ್ಲ ನಾಶನೂ ಆಗುತ್ತೆ. ಆದರೆ ಬಾಬನ ಶಿಕ್ಷಣದಿಂದ ಸಿಗುವ ಭಾಗ್ಯ ಸಂಪಾದನೆ ನಾಶ ಆಗಲ್ಲ. ತುಮಕೋ ಸಾರಾ ಆದಿ ಮಧ್ಯ ಅಂತ್ಯ का ज्ञान है, बाबा को भी ज्ञान है जो बैठकर समझाते हैं पार्ट अनुसार. ಹೀಗೆ ಬಾಬಾ ಆದಿ ಮಧ್ಯ ಅಂತ್ಯದ ಜ್ಞಾನ ಕಲಿಸ್ತಾ ಇದ್ದಾರೆ. ಬಾಬನ ಜ್ಞಾನ ಬಾಬನೇ ಮಕ್ಕಳಿಗೆ ಕೂತ್ಕೊಂಡು ತಿಳಿಸ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ಜ್ಞಾನ ತಿಳಿಸೋದು ಬಾಬಂದು ಪಾರ್ಟ್ ಇದೆ. फिर बाबा भी चले जाते हैं निर्वाण धाम, सभी आत्मा भी चले जाएगी. ಬಾಬಾ ಜ್ಞಾನ ತಿಳಿಸೋದು ಸಮಯ ಮುಗೀತು ಅಂದರೆ ವಾಪಸ್ ಪರಂಧಾಮಕ್ಕೆ, ನಿರ್ವಾಣ ಧಾಮಕ್ಕೆ ಹೊರಟೋಗ್ತಾರೆ.
ಬಾಬಾ ಹೋದರು, ಅದಕ್ಕೆ ಹೇಳ್ತಾರಲ್ಲ, ರಾಣಿ ನೊಣ ಜೇನ್ನೊಣ ಹೊರಗೆ ಹೋದ್ಮೇಲೆ ಅದರ ಹಿಂದೆ ಎಲ್ಲ ಕೋಟ್ಯಾಂತರ ಜೇನ್ನೊಣಗಳು ಹೋಗ್ಬಿಡ್ತವೆ. ಹಾಗೆ ಮಾಲೀಕ ಶಿವಬಾಬಾ ಪರಂಧಾಮಕ್ಕೆ ಹೋದ ಮೇಲೆ ಸೃಷ್ಟಿಯ ಸರ್ವ ಆತ್ಮಗಳು ಕೂಡ ಕೋಟಿ ಕೋಟಿ ಆತ್ಮಗಳು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. वहाँ फिर जिन जिन का पार्ट होगा वह फिर राजधानी में आते जाएंगे. बाकी टाइम शांति धाम में रहेंगे. बच्चों को कितना ज्ञान मिल रहा है ऊंच पद पाने के लिए. ಹೀಗೆ ಯಾರ್ಯಾರ ಪಾತ್ರ ಪರಂಧಾಮದಿಂದ ಸ್ವರ್ಗಕ್ಕೆ ಬರೋದಿದೆಯೋ ಆ ಪಾತ್ರಧಾರಿಗಳು ಬರ್ತಾ ಹೋಗ್ತಾರೆ. ಬಾಕಿ ಆತ್ಮಗಳು ಶಾಂತಿಧಾಮದಲ್ಲೇ ಇರ್ತಾರೆ. ತಮ್ಮ ತಮ್ಮ ಪಾತ್ರ ಅನುಸಾರವಾಗಿ ಪುನಃ ಪಾತ್ರಧಾರಿಯಾಗಿ ಸಾಕಾರ ಜಗತ್ತಿಗೆ ಬರ್ತಾರೆ. नहीं किसी की बुद्धि में बैठ न सके, सिर्फ इतना कहेंगे ज्ञान बहुत अच्छा, फिर अपनी धंधा धोरी में चले जाएंगे. ಹೊಸಬ್ರು ಯಾರಾದರೂ ಬರ್ತಾರೆ, ಅವರಿಗೆ ಜ್ಞಾನ ಬೇಗ ಬುದ್ಧಿಯಲ್ಲಿ ಕೂತ್ಕೊಳ್ಳಲ್ಲ, ಕೇಳ್ತಾರೆ, ಮತ್ತು ಹೊರಗೆ ಹೋದ್ಮೇಲೆ ತಮ್ಮ ಉದ್ಯೋಗ ವ್ಯವಹಾರದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. बाहर जाने से माया भुला देते हैं, ताला लगा देते. कई बच्चों का भी ऐसा हाल होता है, पूरी धारणा होती नहीं. ಇಲ್ಲಿ ಜ್ಞಾನ ಕೇಳ್ತಾರೆ, ಹೊರಗೆ ಹೋದ್ಮೇಲೆ ಎಲ್ಲ ಮರ್ತೋಗ್ಬಿಡ್ತಾರೆ. ಈ ರೀತಿಯಾಗಿ ತುಂಬ ಜನ ಮಕ್ಕಳದ್ದು ಇದೇ ಅವಸ್ಥೆ ಇದೆ. ಯಾಕೆಂದರೆ ಹೊರಗೆ ಹೋಗ್ತಿದ್ದ ಹಾಗೆ ಮಾಯೆ ಬುದ್ಧಿಗೆ ಬೀಗ ಹಾಕ್ತದೆ. ಹೀಗಾಗಿ ಜ್ಞಾನ ಏನೂ ಧಾರಣೆ ಆಗಲ್ಲ. पहले अंदर कोई आए तो बोले यहाँ सब ब्रह्मा कुमार कुमारियाँ शिव बाबा ब्रह्मा द्वारा विष्णुपुरी की स्थापना कर रहे. अभी कलयुग का अंत है, फिर सत्युग होगा. ಒಳಗೆ ಯಾರೇ ಬರ್ತಿದ್ದಾಗ ಹೇಳಬೇಕು, ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ. ಅಂದರೆ ಶಿವಬಾಬಾ ಬ್ರಹ್ಮರವ್ರ ಮುಖಾಂತರ ವಿಷ್ಣುಪುರಿಯ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದು ಕಲಿಯುಗದ ಅಂತ್ಯ, ಹೀಗೆ ಸತ್ಯುಗದ ಆದಿ ಸಮಯ ಆಗಿದೆ. ನಾವೆಲ್ಲ ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರ್ ಕುಮಾರಿಯರೇ ನಾಳೆ ದೇವತೆಗಳಾಗ್ತೇವೆ. ಈ ಪ್ರಕಾರವಾಗಿ ಬಾಬಾ ಹೇಳ್ತಿದ್ದಾರೆ, ಸೇವಾ ಸಮಾಚಾರ ನೀವು ಹೇಳಿದ್ದೀರಿ, ಕೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ಬಾಬನಿಗೆ ಹೇಳ್ತಾ ಇರಬೇಕು. ಮತ್ತು ಬಾಬನಿಂದ ಸೇವೆಯ ಸಲಹೆಯನ್ನು ಪಡಿತಾ ಇರಬೇಕು. ಆದರೆ ಬಾಬಾ ಹೇಳ್ತಿದ್ದಾರೆ, ಸೇವೆಯ ಸಮಾಚಾರವನ್ನು ಮಕ್ಕಳು ಪೂರ್ಣ ರೂಪದಿಂದ ಬಾಬನಿಗೆ ಹೇಳಲ್ಲ. ಬಹುತೋಂ ಪರ್ ಗ್ರಹಚಾರಿ ಲಗ್ ಜಾತಿ ಹೇ. ಅಂದರೆ ಬಾಬನಿಗೆ ಗೊತ್ತಾಗ್ತದೆ, ಬಾಬಾ ನೋಡ್ತಿರ್ತಾರೆ ಅಂತ ಹೇಳಿಬಿಟ್ಟು ಮಕ್ಕಳು ಅಹಂಕಾರದಲ್ಲಿ ಬಾಬನಿಗೆ ಸಮಾಚಾರ ಹೇಳೋದನ್ನೇ ಬಿಟ್ಬಿಡ್ತಾರೆ. ಈ ರೀತಿಯಾಗಿ ಗ್ರಹಚಾರ ಮಕ್ಕಳಿಗೆ ಬರ್ತದೆ. ಅಭಿ ಭಿ ದೇಖೋ ಫಸ್ಟ್ ಕ್ಲಾಸ್, ಕಲ್ ದೇಖೋ ತೋ ಥರ್ಡ್ ಕ್ಲಾಸ್ ಬಂದ್ಬಿಡುತ್ತೆ. ಹೀಗೆ ಇವತ್ತು ತುಂಬ ಫಸ್ಟ್ ಕ್ಲಾಸ್ ಆಗಿ ಪುರುಷಾರ್ಥ ಸರ್ವಿಸಲ್ಲಿ ಇರ್ತಾರೆ, ಸಮಾಚಾರ ಬಾಬನಿಗೆ ಕೊಡೋದಿಲ್ಲ. ಅದಕ್ಕೋಸ್ಕರ ಇದ್ದಕ್ಕಿದ್ದ ಹಾಗೆ ನಾಳೆ ಅವರ ಅವಸ್ಥೆ ಥರ್ಡ್ ಗ್ರೇಡ್ ಆಗಿಬಿಡುತ್ತದೆ. ಗ್ರಹಚಾರಿ ನಾ ಹೋತಿ ತೋ ಆಶ್ಚರ್ಯವಂತ ಭಾಗಂತಿ ಕ್ಯೂ ಹೋತೆ. ಗ್ರಹಚಾರ ಇರಲಿಲ್ಲ ಅಂದರೆ ಅವರು ಆಶ್ಚರ್ಯದಿಂದ ಜ್ಞಾನ ಕೇಳಿದವರು ಪುನಃ ಹೇಗೆ ಬಿಡುತ್ತಾರೆ, ಬಾಬನ ಬಿಟ್ಟು ಹೇಗೆ ಓಡೋಗ್ತಾರೆ. जो बच्चे प्रदर्शनी में अच्छी तरह जाकर सर्विस करते हैं वे अपना समय भी सफल करते हैं. ಹೀಗೆ ಯಾವ ಮಕ್ಕಳು ಪ್ರದರ್ಶನದಲ್ಲಿ ತುಂಬ ಚೆನ್ನಾಗಿ ತಿಳಿಸುವ ಸೇವೆಯನ್ನು ಮಾಡ್ತಾರೆ, ಬಾಬಾ ಹೇಳ್ತಾರೆ, ಅವರು ತಮ್ಮ ಸಮಯವನ್ನು ಸಫಲ ಮಾಡಿಕೊಳ್ತಾರೆ. बाप दादा को कभी नहीं छोड़ना चाहे. बाबा बच्चों को कुछ भी बोलेगा फिर फौरन प्यार भी करेगा. ಬಾಪ್ ದಾದರವರನ್ನು ಮಕ್ಕಳು ಎಂದೂ ಕೈ ಬಿಡಬಾರ್ದು. ಮಕ್ಕಳ ಕಲ್ಯಾಣಕ್ಕೆ ಬಾಬಾ ಕೆಲವು ಬಾರಿ ಅನೇಕ ವಿಷಯಗಳನ್ನು ಹೇಳ್ತಾರೆ, ಮಕ್ಕಳಿಗೆ ಪುನಃ ಬಾಬಾ ಪ್ರೀತಿನ ಮಾಡ್ತಾರೆ. ಬಾಬಾ ಕಿ ದಿಲ್ ಪರ್ ಬಚ್ಚೋं का भी बच्चों का कुछ रहता नहीं है तो यह सिर्फ ಶಿಕ್ಷಾ देने के लिए ಸಿಕ್ಲಾತೆ. ಆದರೆ ಬಾಬನಿಗೆ ಮಕ್ಕಳು ಹೀಗೆ ತಪ್ಪು ಮಾಡಿದರು ಅಂಥೇಳಿ ಅದು ಯಾವ ಬೇಸರ ಇರೋದಿಲ್ಲ. ಕೇವಲ ಮಕ್ಕಳಿಗೆ ಕಲ್ಯಾಣ ಮಾಡಬೇಕು, ಪರಿವರ್ತನೆ ಮಾಡಬೇಕು ಅನ್ನೋದು ಉದ್ದೇಶದಿಂದ ಬಾಬಾ ಶಿಕ್ಷಣ ಕೊಡ್ತಿರ್ತಾರೆ. कई बच्चों को टोली खिलाई जाती है क्योंकि बेहद का बाप है ना, क्योंकि बाप बाजार से आते हैं तो बच्चे जरूर याद पड़ेंगे. ಹೀಗೆ ಬಾಬಾ ಮಕ್ಕಳಿಗೆ ಯಾವಾಗಲೂ ತುಂಬ ಟೋಲಿಯನ್ನು ತಿನ್ನಿಸ್ತಾ ಇರ್ತಾರೆ. ಯಾಕೆಂದರೆ ಶಿವಬಾಬಾ ತಂದೆ ತಾನೀಗ ಲೌಕಿಕದಲ್ಲಿ ಕೂಡ ತಂದೆ, ಹೊರಗಡೆಯಿಂದ ಮನೆಗೆ ಬರುವಾಗ ನೆನಪಾಗ್ತದೆ, ಮಕ್ಕಳು ಏನು ತಂದಿದ್ದಾರೆ ಅಂತ ನೋಡ್ತಾರೆ ಅಂತ ನೆನ್ಪು ಮಾಡಿಕೊಂಡು ಬರುವಾಗ ಏನಾದರೂ ಮಿಠಾಯಿ ಹಿಡ್ಕೊಂಬರ್ತಾರೆ. कुछ न कुछ टोली ले आते, बाहर सेंटर पर टोली नहीं मिलती, यहाँ बाप सम्मुख बैठा है. ಹೀಗೆ ಏನಾದರೂ ಒಂದು ಸ್ವೀಟು ಮಕ್ಕಳಿಗೆ ತಿನ್ನಲಿಕ್ಕೆ ತಂದೆ ತರ್ತಾರೆ. ಹಾಗೆಯೇ ಬಾಬಾ ಹೇಳ್ತಾರೆ, ಹೊರಗಡೆ ಸೇವಾ ಕೇಂದ್ರಗಳಲ್ಲಿ ಟೋಲಿ ಸಿಗಲಿಕ್ಕಿಲ್ಲ ಬಹುಶಃ, ಆದರೆ ಬಾಬಾ ಸಮ್ಮುಖದಲ್ಲಿ ಬಂದಾಗ ಮಾತ್ರ ಮಕ್ಕಳಿಗೆ ತುಂಬ ತಿನ್ನಿಸ್ತಾರೆ. बाबा सब कुछ बच्चों को समझाते. यह द्वापर से ऋषि मुनि
जो सतो प्रधान थे, जिनकी बुद्धि को ताला लगा हुआ नहीं था, वे भी कहते थे रचता और रचना को हम नहीं जानते। ಹೀಗೆ ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ಋಷಿ ಮುನಿಗಳ ಸ್ಥಿತಿ ಆವಾಗ ಸತೋ ಪ್ರಧಾನ ಇತ್ತು, ಕ್ರಮೇಣ ಅವರ ಬುದ್ಧಿನೂ ತಮೋ ಪ್ರಧಾನ ಆಯಿತು, ಅವ್ರ ಬುದ್ಧಿಗೂ ಕೂಡ ಬೇಗ ಮಾಯ ಹಾಕ್ಬಿಡ್ತು. ಹೀಗಾಗಿ ಅವರು ಕೂಡ ಏನು ಹೇಳ್ತಾ ಬಂದರು, ರಚಯಿತ ಮತ್ತು ರಚನೆಯ ಜ್ಞಾನ ನಮಗೆ ಗೊತ್ತಿಲ್ಲ. आज कलयुग में सबकी बुद्धि को ताला लगा हुआ, फिर वह कैसे जान सकेंगे? शास्त्र तो यहाँ ऋषि मुनि भी ಪಡ್ತೆ ಥೇ. ಹೀಗೆ ಮಾಯೆ ಬುದ್ಧಿಗೆ ಬೀಗ ಹಾಕಿದೆ ಅಂತ ಯಾರಿಗೆ ಗೊತ್ತಿದೆ? ಯಾಕೆಂದರೆ ಋಷಿ ಮುನಿಗಳು ಶಾಸ್ತ್ರಗಳನ್ನು ಓದ್ತಲೇ ಇರ್ತಾರೆ, ಹೇಳ್ತಲೇ ಇರ್ತಾರೆ. ತುಮಕೋ ಪಾಯಿಂಟ್ಸ್ ಬಹುತ್ ಮಿಲ್ತಿ ಹೈ ಸಮझाने के लिए. ಆದರೆ ಬಾಬಾ ಮಕ್ಕಳಿಗೆ ಎಲ್ಲ ರೂಪದ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇರ್ತಾರೆ. ಅನೇಕರಿಗೆ ತಿಳಿಸ್ಲಿಕ್ಕೆ ತುಂಬ ಪಾಯಿಂಟ್ಸ್ಗಳು ಮಕ್ಕಳಿಗೆ ಸಿಗ್ತದೆ. अच्छा, मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, शुक्रिया बाबा, मेरा बाबा, प्यारा बाबा, मीठा बाबा. मुख्यांश, भगवान हमको पढ़ाकर भगवती भगवान बनाते. इसी खुशी व नशे में रहना, रचता और रचना का ज्ञान बुद्धि में रख दूसरों को सुनाना है. ನಮಗೆ ಭಗವಂತ ಈ ಶಿಕ್ಷಣವನ್ನು ಕೊಡುತ್ತಾ ಭಗವಾನ್ ಭಗವತಿಯನ್ನಾಗಿ ಮಾಡ್ತಿದ್ದಾರೆ ಎಂಬ ಈ ನಶೆಯಲ್ಲಿ ಖುಷಿಯಲ್ಲಿರಬೇಕು. ರಚಯಿತ ಮತ್ತು ರಚನೆ ಜ್ಞಾನ ಬುದ್ಧಿಯಲ್ಲಿಟ್ಟುಕೊಂಡು ಅನ್ಯರಿಗೂ ಸಹ ತಿಳಿಸಬೇಕು. सेकंड पॉइंट, जैसे बाप किसी बच्चों की बात दिल पर नहीं रखते, ऐसे किसी की भी बात दिल पर नहीं रखना है. ನೋಡಿ ಬಾಬಾ ಯಾವ ಮಕ್ಕಳ ಸರಿ ತಪ್ಪುಗಳು ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಕೂಡ ಯಾರ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ. ವರದಾನ, करावनहार की स्मृति से सेवा में सदा निर्माण का कार्य करने वाले कर्मयोगी भव. ಮಾಡಿಸುವಾತ ತಂದೆಯ ಸ್ಮೃತಿಯಿಂದ ಸೇವೆಯಲ್ಲಿ ಸದಾ ನಿರ್ಮಾಣತೆಯ ಕಾರ್ಯವನ್ನು ಮಾಡುವಂತಹ ಕರ್ಮಯೋಗಿ ಆಗಿರಿ. ವಿವರಣೆ, कोई भी कर्मयोगी के स्टेज में परिवर्तन करो. सिर्फ कर्म करने वाले नहीं, लेकिन कर्मयोगी. ಯಾವುದೇ ಪ್ರಕಾರದ ಕರ್ಮಯೋಗದ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿ. ಕೇವಲ ಕರ್ಮ ಮಾಡೋರಾಗಬೇಡಿ, ಕರ್ಮಯೋಗಿ. ಕರ್ಮ ಅಂದ್ರೇ ವ್ಯವಹಾರ ಹಾಗೂ ಯೋಗ ಅಂದ್ರೇ ಪಾರಮಾರ್ಥ. ಎರಡು ಬ್ಯಾಲೆನ್ಸ್ ಬೇಕು. ಶರೀರ ನಿರ್ವಹಣೆಯ ಹಿಂದೆ ನೀವಾತ್ಮ ಶರೀರ ನಿರ್ವಹಣೆ ಅರ್ಥ ಎಂಬುದೇ ನಿರ್ವಹಣೆ ಶರೀರಗೋಸ್ಕರ ಎಂಬುದೇ ಮರ್ತು ಬಿಡ್ತೀರಿ. जो भी कर्म करो ईश्वर सेवा अर्थ हो, इसके लिए सेवाओं में निमित्त मात्र का मंत्र व करवनहार की स्मृति का संकल्प सदा याद रहे. ಇದು ಈಶ್ವರನ ಅರ್ಥವಾಗಿಯೇ ನಾನು ಸೇವೆ ಮಾಡ್ತಾ ಇದ್ದೇನೆ ಅಂತ ನೆನಪಿರಬೇಕು. ನಿಮಿತ್ತ ಮಾತ್ರ ಅಂದರೆ ನನಗೆ ಮಾಡಿಸುವಾತ ತಂದೆ ಮಾಡಿಸ್ತಿದ್ದಾರೆ ಎಂಬ ಸ್ಮೃತಿ ಸಂಕಲ್ಪ ಸದಾ ಇರಬೇಕು. ಕರವನಹಾರ್ ಭೋಲೆ ನಹಿ ತೋ ಸೇವಾ ಮೇ ನಿರ್ಮಾಣ ಕರ್ತೆ रहेंगे. ಮಾಡಿಸುವಾತ ತಂದೆಗೆ ನಾವು ಮರ್ತಿಲ್ಲ ಅಂದರೆ ಬಾಬಾ ಹೇಳ್ತಾರೆ ಹೊಸ ಹೊಸ ರೂಪದ ಅನೇಕ ಸೇವೆಗಳು ನಿಮ್ಮಿಂದ ನಡೀತಾ ಇರ್ತದೆ. स्लोगन, सेवा व संबंध संपर्क में विघ्न पड़ने का कारण है पुराने संस्कार. उन संस्कारों से वैराग्य हो. ಸೇವೆ ಹಾಗೂ ಸಂಬಂಧ ಸಂಪರ್ಕದಲ್ಲಿ ವಿಘ್ನಗಳು ಬರಲಿಕ್ಕೆ ಕಾರಣ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳೇ. ಅದಕ್ಕೋಸ್ಕರ ಈ ಸಂಸ್ಕಾರದ ಬಗ್ಗೆ ಮಕ್ಕಳಿಗೆ ವೈರಾಗ್ಯ ಬರಬೇಕು ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ಏನು ತಿಳಿಸಿದ್ದಾರೆ ಬಾಬಾ ಈ ದಿನ? ಇದು ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಂದು ಆತ್ಮಕ್ಕೆ ಸುಖ ದುಃಖದ ಪಾತ್ರ ಅರ್ಧ ಅರ್ಧ ಇದೆ. ಯಾವಾಗನೇ ಬರಲಿ ಸೃಷ್ಟಿಗೆ ಆತ್ಮ ಅರ್ಧ ಸಮಯ ಸುಖ ಪಡೀತದೆ, ಅರ್ಧ ಸಮಯ ದುಃಖ ಪಡೀತದೆ. ಕೊನೆಗೆ ಒಂದೆರಡು ಜನ್ಮ ತಗೊಳ್ಳೋ ಆತ್ಮಗಳಿದ್ದಾರೆ. ಅದರಲ್ಲೇ ಆತ್ಮ ಸುಖ ದುಃಖ. ಒಂದು ಜನ್ಮ ಪಡೆದ್ರೂ ಹುಟ್ಟಿದಾಗ ಸ್ವಲ್ಪ ಸಮಯ ಸುಖವಾಗಿರ್ತದೆ ಆತ್ಮ, ಮತ್ತೆ ದುಃಖ ಭೋಗಿಸಿ ಮತ್ತು ಶರೀರ ಬಿಟ್ಟು ವಾಪಸ್ ಪರಂಧಾಮಕ್ಕೆ ಹೋಗ್ತದೆ. ಹೀಗೆ ಇದು ಈಶ್ವರನ ಕಾಯ್ದೆ ಫಿಕ್ಸ್ ಇದೆ ಅಂತ ಹೇಳ್ತಾರೆ ಬಾಬಾ.
ಮತ್ತು ಬಾಬಾ ಜ್ಞಾನ ತಿಳಿಸ್ತಾ ಇರೋದು ಒಂದೇ ರೀತಿ, ಆದರೆ ಮಕ್ಕಳಿಗೆ ನಂಬರ್ ವಾರಾಗಿ ಧಾರಣೆ ಯಾಕಾಗುತ್ತೆ ಅಂದರೆ ಇನ್ನೂ ಮಕ್ಕಳ ಬುದ್ಧಿ ಸತ್ವನೂ ಆಗಿಲ್ಲ, ಹೀಗಾಗಿ ಜ್ಞಾನ ಕೇಳ್ತೇವೆ, ಧಾರಣೆ ಆಗಲ್ಲ. ಇನ್ನು ಕೆಲವರು ಬುದ್ಧಿ ರಜೋ ಇದೆ, ತಮೋ ಇದೆ, ನಂಬರ್ ವಾರಾಗಿ ಬುದ್ಧಿ ಇದೆ, ಅದರಂತೆ ಜ್ಞಾನ ಧಾರಣೆ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕದ ಮಧ್ಯೆ ಬಿಂದು ಸ್ವರೂಪಾತ್ಮ ಪ್ರಕಾಶ ಸ್ವರೂಪ ಬಿಂದು ಆತ್ಮ ಶುದ್ಧ ಬುದ್ಧಿ ಆತ್ಮ ನಾನು. ಸರ್ವಶಕ್ತಿವಂತ ತಂದೆಯ ಸಮ್ಮುಖದಲ್ಲಿರುವ ಆತ್ಮ ಓಂ ಶಾಂತಿ, ಓಂ ಶಾಂತಿ.